ಕ್ಯಾಮ್ರಾದ ಮುಂದೆ ಕಣ್ಣೀರು ಹಾಕಿದ್ದು ಮಾತ್ರವಲ್ಲ, ತನ್ನ ಗಂಡ ಚಿನ್ನಯ್ಯ ಬಹಳ ಒಳ್ಳೆಯವರು ಅಂತ ಹೇಳಿ ಕೂಡ ಎರಡನೇ ಪತ್ನಿ ಮಾತನಾಡ್ತಿದ್ದಾಳೆ. ಆತನಿಗೆ ಯಾರೋ ತಲೆ ಕೆಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಆಗಿರೋದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಆತ ಯಾವತ್ತೂ ನನ್ನ ಜೊತೆಯಲ್ಲಿ ಈ ಬಗ್ಗೆ ಮಾತನಾಡೇ ಇಲ್ಲ ಅಂತ ಹೇಳಿ ಚಿನ್ನಯ್ಯನ ಎರಡನೇ ಪತ್ನಿ ಮಾತನಾಡಿದ್ದಾಳೆ. ಒಂದಿನ ಮಾತ್ರ ಒಂದು ಹೆಣ ಸಿಕ್ಕ ಬಗ್ಗೆ ಮಾತನಾಡಿದ್ರು. ನಾನು ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೇನೆ, ಯಾವತ್ತೂ ಇಂಥ ಘಟನೆಗಳನ್ನ ನಾನು ನೋಡಿಲ್ಲ. ವೀರೇಂದ್ರ ಹೆಗಡೆಯವರ ಬಗ್ಗೆ ಅಪಪ್ರಚಾರ ಮಾಡೋದು ಸರಿಯಲ್ಲ ಅಂತ ಖುದ್ದು ಈ ಚಿನ್ನಯ್ಯನ ಪತ್ನಿ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿ ಮಾತನಾಡಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರು ತಮಗೆ ಗೊತ್ತಾ? ಗೊತ್ತು ಸರ್, ನಮ್ಗೆ ಗೊತ್ತು. ಧರ್ಮಸ್ಥಳ ದೇವಸ್ಥಾನ ಎಲ್ಲ ಗೊತ್ತು ಸರ್, ಗೊತ್ತು. ಎಷ್ಟು ಸಲ ಹೋಗಿದ್ರಿ ದೇವಸ್ಥಾನಕ್ಕೆ? ನಾವು ಹೋಗ್ತೀವಿ ಸರ್. ಅದೇ ನಂಟರು ಯಾರಾದರೂ ಬಂದರೆ ಕರ್ಕೊಂಡು ವಾರಕ್ಕೊಂದು ಸರಿ ನಂಟರು ಬರ್ತಾ ಇರ್ತಾರೆ ಸರ್. ಒಂದೊಂದು ಬಸ್ ಹಿಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಮನೆಗೆ. ಮತ್ತು ಇವರೇ ಬಂದು ನೋಡ್ತಾರೆ ಸರ್, ನಮ್ಮ ಯಜಮಾನ್ರನ್ನೇ ನೋಡ್ತಾರೆ. ಅವರು ಮ್ಯಾನೇಜರ್ಗೆ ಅವ್ರಿಗೆಲ್ಲ ಪರಿಚಯ ಇರ್ತದೆ. ಮತ್ತು ಅವ್ರ ಹತ್ರ ಹೋಗಿ ನಮ್ಮ ನಂಟ್ರಿ ಅಂತಂದರೆ ಅವರೊಂದು ಲೆಟ್ರ್ ಸೀಟ್ ಕೊಡ್ತಾರೆ. ಮತ್ತು ಅವ್ರು ಕರ್ಕೊಂಡು ನರ್ಸರಿಗೆ ಇನ್ನೊಂದು ದಾರಿ ಆಯ್ತದೆ, ಅದರಲ್ಲೇ ಕರ್ಕೊಂಡು ಹೋಗ್ತಾರೆ. ಮತ್ತು ಧರ್ಮಸ್ಥಳದಲ್ಲಿ ಆ ರೀತಿ ಎಲ್ಲ ಕೊಲೆ ಆಗಿದೆ ಅನ್ನೋದು ಆರೋಪ ಇದೆಯಲ್ಲ, ಅದನ್ನು ತಾವು ನಂಬ್ತೀರಾ? ಯಾಕಂತ ಹೇಳಿದ್ರೆ ತಾವು ಅಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, ತಾವು ತಮ್ಮ ಯಜಮಾನ್ರ ಜೊತೆಗಲ್ಲಿ ಆ ದೇವಸ್ಥಾನ ಸೇವೆ ಮಾಡಿದ್ರಿ. ಈ ರೀತಿ ಕೊಲೆ ಆಗಿದೆ, ಅಲ್ಲಿ ಅತ್ಯಾಚಾರ ಆಗಿದೆ, ಅಲ್ಲಿ ಹೆಣ ಹೂತಿದ್ದಾರೆ ಅನ್ನೋದೆಲ್ಲ ಏನು ವಿಚಾರ ಇದೆಯಲ್ಲಮ್ಮ, ತಾವು ಅದನ್ನು ನಂಬ್ತೀರಿ? ಯಾಕಂತೇಳಿ ತಾವು ಅಲ್ಲೇ ಅವ್ರು ಆಗಿರೋದ್ರಿಂದ ಕೆಲಸ ಮಾಡಿ. ನಾನು ಅಲ್ಲಿ ಕೆಲಸಕ್ಕೆ ಹೋಗ್ತೀನಿ. ಆವಾಗ ನನ್ನ ಮಗು ಚಿಕ್ಕ ಮಗನು, 1 ವರ್ಷ ಏನೋ ಹಾಲು ಕುಡಿಯೋ ಮಗು. ಮತ್ತು ನಾನು ಕೆಲಸಕ್ಕೆ ಹೋಗ್ತೀನಿ. ಮತ್ತು ಅವ್ರಿಗೆಲ್ಲ 5:30 ಬಂದರೆ ನಾನು 3 ಗಂಟೆಗೆ ಮನೆಗೆ ಬರ್ತೀನಿ ಸರ್. ಮಗು ಇರೋದ್ರಿಂದ ಮ್ಯಾನೇಜರ್ ಹತ್ರ ಕೇಳ್ಕೊಂಡು ನಾನು 3 ಗಂಟೆಗೆ ಮನೆಗೆ ಬರ್ತೀನಿ. ಅದ್ರ ಬಿಟ್ಟರೆ ನಾನು ಈಚೆ ಎಲ್ಲಿ ಹೋಗಲ್ಲ ಸರ್. ಅಲ್ಲಿ ಅಷ್ಟೇ ಮ್ಯಾನೇಜರು ನಮಗೆ ಎಷ್ಟೋ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು. ಅಲ್ಲ, ನಾನು ಕೇಳೋದು ಆ ರೀತಿ ಏನಾದರೂ ಆಗಿತ್ತು ಅಂತೇಳಿ ತಮಗೆ ನಂಬಿಕೆ ಇದೆಯಾ? ನಂಬ್ತೀರಾ ಅಥವಾ ಹಂಗಾಗಿದೆ ಅಂತೇಳಿ ತಾವು ಹೇಳ್ತೀರಾ? ಅಲ್ಲ, ನಿಮ್ಗೆ ಗೊತ್ತಾಯ್ತು ನನಗೆ, ಅಂಥ ಪುಣ್ಯಕ್ಷೇತ್ರದಲ್ಲಿ ಆ ರೀತಿ ಕೊಲೆಗಳು, ಆ ರೀತಿ ಅತ್ಯಾಚಾರ, ಆ ರೀತಿ ಎಲ್ಲ ಹೂತಾಕಿದ್ದು ನದಿ ತಟದಲ್ಲಿ ಆ ರೀತಿ ಆಗಿದೆ ಅನ್ನೋದನ್ನು ತಾವು ನಂಬ್ತೀರಾ ಅಂತ ಕೇಳ್ತಿದ್ದೀನಿ. ಇಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ನಾನು ಅಷ್ಟು ಅಲ್ಲಿ ಒಂದು 7 ವರ್ಷ ಇರಬೇಕು ಅಂತ ಕಾಣಿಸ್ತದೆ ಸರ್. 7 ವರ್ಷ ಅಂತ ಹೇಳಿದ್ರೆ ಸಹಜವಾಗಿ ನೀವು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ, ಪೌರ ಕಾರ್ಮಿಕರ ಕೆಲಸ ಮಾಡ್ತಿರೋದ್ರಿಂದ ನಿಮ್ಗೊಂದು ವಿಚಾರ ಗೊತ್ತಿರುತ್ತೆ, ಇಲ್ಲಿ ಹಿಂಗೆ ನಾನೀಗ ಯಾವ್ದಾದ್ರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಆ ಸಂಸ್ಥೆ ಆಗು ಹೋಗು ಆಳತೆಲ್ಲ ಗೊತ್ತಿರುತ್ತೆ. ತಾವು ಅಲ್ಲೇ ಇದ್ರಿ, ಅಲ್ಲೇ ಸಂಸಾರ ಆಯಿತು, ತಮ್ಮ ಗಂಡ ಅಲ್ಲೇ ಇದ್ರು, ತಾವು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ. ಪಕ್ಕದ ಮನೇಲಿ ಇವಾಗ ಒಬ್ಬರು ಚಾನಲಲ್ಲಿ ಬರ್ತಾರಲ್ಲ ಸರ್, ರಾಜು ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ, ಅವರು ಹಿಡಿತಿ ನಮ್ಮ ಪಕ್ಕದ ಮನೆಯವ್ರ. ಮತ್ತು ಅವರು ನಾನು ಕೆಲಸಕ್ಕೆ ಹೋಗುವಾಗ ಎಲ್ಲಿ ಯಾರನ್ನೂ ಕಾಣಿಸ್ಲಿಲ್ಲ ಅಂತ ಹೇಳುವಾಗ ಅಲ್ಲಿ ಯಾರೋ ಸತ್ತೋಗ್ಬಿಟ್ರು ಅಂತಕ್ಕ, ಸತ್ತೋಗಿದ್ದಾರಂತ ಹೋಗಿದ್ದಾರೆ ಹಾಗಂತ ಹೇಳ್ತಾ ಇದ್ರು. ಅಷ್ಟೇ. ನಮಗೆ ಅದು ಹೆಂಗಾಯ್ತು ಏನೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಾನೇ ಹೆಣ ಎಲ್ಲ ಸಿಗ್ತಾ ಇತ್ತಾ? ಅದು ಗೊತ್ತಿಲ್ಲ ಸರ್. ಓಕೆ. ಮತ್ತು ಹೇಗೆ ಅಲ್ಲಿನ ಆಡಳಿತ ಮಂಡಳಿ, ಅಲ್ಲಿನ ಬೇರೆ ಕೆಲಸಗಾರಲ್ಲ ಹೇಗಮ್ಮ? ಅಲ್ಲಿ ಬೇರೆ ಕೆಲಸಗಾರಂದರೆ ನಾವು ತನ್ನಾಸಿ ಅವರು, ರತ್ನ ಅವರು, ಮತ್ತು ಸುಬ್ರಹ್ಮಣ್ಯ, ಇಷ್ಟು ಜನ. ಅಲ್ಲಿ ಒಂದು ಆ ಕಡೆ 2 ಮನೆ, ಈ ಕಡೆ 3 ಮನೆ, 5 ಮನೆ ಅಲ್ಲಿ ಇದ್ದವು. ಅಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ನಿಮ್ಮ ಪರಿವಾರದವರಂತೆ, ಹೌದಾ? ಧರ್ಮಸ್ಥಳದಲ್ಲಿ ನೀವು ಇದ್ರಲ್ಲ, ಆ ಮನೆ ಸುತ್ತಮುತ್ತ ಇದ್ದವರೆಲ್ಲ ನಿಮ್ಮ ರಿಲೇಷನ್ಸು, ನಿಮ್ಮ ಕೂಡೋಟು? ಅದೇ ಸರ್, ತನ್ನಾಸಿ, ಅಣ್ಣ, ರತ್ನ, ಅಕ್ಕ. ರತ್ನ ಅಂದ್ರೆ ಯಾರು? ಅವರು ಅಕ್ಕ. ಅವ್ರ ಅಕ್ಕನ? ಅವರೆಲ್ಲ ಎಲ್ಲಿದ್ದಾರೆ ಈಗ? ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಸುಳ್ಳು ಹೇಳ್ಬೇಡಿ. ಇಲ್ಲ, ನಿಜ ಸರ್. ಅವ್ರ ಅಣ್ಣನ ಮನೇಲಿ ಏನಾದರೂ ಇರಬೇಕು. ಎಲ್ಲಿ ಅವ್ರ ಅಣ್ಣನ ಮನೆ? ಇದ್ದಾರೆ ಸರ್, ಅಲ್ಲಿ ಆ ಕಡೆ ಈ ಕಡೆ ಅಂತ ಪಕ್ಕದ ಊರಲ್ಲಿ ಇದ್ದಾರೆ ಸರ್. ಕ್ಯಾಮ್ರಾದ ಮುಂದೆ ಕಣ್ಣೀರು ಹಾಕಿದ್ದು ಮಾತ್ರವಲ್ಲ, ತನ್ನ ಗಂಡ ಚಿನ್ನಯ್ಯ ಬಹಳ ಒಳ್ಳೆಯವರು ಅಂತ ಹೇಳಿ ಕೂಡ ಎರಡನೇ ಪತ್ನಿ ಮಾತನಾಡ್ತಿದ್ದಾಳೆ. ಆತನಿಗೆ ಯಾರೋ ತಲೆ ಕೆಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಆಗಿರೋದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಆತ ಯಾವತ್ತೂ ನನ್ನ ಜೊತೆಯಲ್ಲಿ ಈ ಬಗ್ಗೆ ಮಾತನಾಡೇ ಇಲ್ಲ ಅಂತ ಹೇಳಿ ಚಿನ್ನಯ್ಯನ ಎರಡನೇ ಪತ್ನಿ ಮಾತನಾಡಿದ್ದಾಳೆ. ಒಂದಿನ ಮಾತ್ರ ಒಂದು ಹೆಣ ಸಿಕ್ಕ ಬಗ್ಗೆ ಮಾತನಾಡಿದ್ರು. ನಾನು ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೇನೆ, ಯಾವತ್ತೂ ಇಂಥ ಘಟನೆಗಳನ್ನ ನಾನು ನೋಡಿಲ್ಲ. ವೀರೇಂದ್ರ ಹೆಗಡೆಯವರ ಬಗ್ಗೆ ಅಪಪ್ರಚಾರ ಮಾಡೋದು ಸರಿಯಲ್ಲ ಅಂತ ಖುದ್ದು ಈ ಚಿನ್ನಯ್ಯನ ಪತ್ನಿ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿ ಮಾತನಾಡಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರು ತಮಗೆ ಗೊತ್ತಾ? ಗೊತ್ತು ಸರ್, ನಮ್ಗೆ ಗೊತ್ತು. ಧರ್ಮಸ್ಥಳ ದೇವಸ್ಥಾನ ಎಲ್ಲ ಗೊತ್ತು ಸರ್, ಗೊತ್ತು.
ಎಷ್ಟು ಸಲ ಹೋಗಿದ್ರಿ ದೇವಸ್ಥಾನಕ್ಕೆ? ನಾವು ಹೋಗ್ತೀವಿ ಸರ್, ಅದೇ ನೆಂಟರು ಯಾರಾದರೂ ಬಂದರೆ ಕರ್ಕೊಂಡು ವಾರಕ್ಕೊಂದು ಸರಿ ನೆಂಟರು ಬರ್ತಾ ಇರ್ತಾರೆ ಸರ್. ಒಂದೊಂದು ಬಸ್ ಹಿಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಮನೆಗೆ. ಮತ್ತು ಇವರೇ ಬಂದು ನೋಡ್ತಾರೆ ಸರ್, ನಮ್ಮ ಯಜಮಾನ್ರನ್ನೇ ನೋಡ್ತಾರೆ. ಅವರು ಮ್ಯಾನೇಜರ್ಗೆ ಅವ್ರಿಗೆಲ್ಲ ಪರಿಚಯ ಇರ್ತದೆ. ಮತ್ತು ಅವ್ರ ಹತ್ರ ಹೋಗಿ ನಮ್ಮ ನೆಂಟ್ರಿ ಅಂತಂದರೆ ಅವರೊಂದು ಲೆಟ್ರ್ ಸೀಟ್ ಕೊಡ್ತಾರೆ. ಮತ್ತು ಅವ್ರು ಕರ್ಕೊಂಡು ನರ್ಸರಿಗೆ ಇನ್ನೊಂದು ದಾರಿ ಆಯ್ತದೆ, ಅದರಲ್ಲೇ ಕರ್ಕೊಂಡು ಹೋಗ್ತಾರೆ. ಮತ್ತು ಧರ್ಮಸ್ಥಳದಲ್ಲಿ ಆ ರೀತಿ ಎಲ್ಲ ಕೊಲೆ ಆಗಿದೆ ಅನ್ನೋದು ಆರೋಪ ಇದೆಯಲ್ಲ, ಅದನ್ನು ತಾವು ನಂಬ್ತೀರಾ? ಯಾಕಂತ ಹೇಳಿದ್ರೆ ತಾವು ಅಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, ತಾವು ತಮ್ಮ ಯಜಮಾನ್ರ ಜೊತೆಗಲ್ಲಿ ಆ ದೇವಸ್ಥಾನ ಸೇವೆ ಮಾಡಿದ್ರಿ. ಈ ರೀತಿ ಕೊಲೆ ಆಗಿದೆ, ಅಲ್ಲಿ ಅತ್ಯಾಚಾರ ಆಗಿದೆ, ಅಲ್ಲಿ ಹೆಣ ಹೂತಿದ್ದಾರೆ ಅನ್ನೋದೆಲ್ಲ ಏನು ವಿಚಾರ ಇದೆಯಲ್ಲಮ್ಮ, ತಾವು ಅದನ್ನು ನಂಬ್ತೀರಿ? ಯಾಕಂತೇಳಿ ತಾವು ಅಲ್ಲೇ ಅವ್ರು ಆಗಿರೋದ್ರಿಂದ ಕೆಲಸ ಮಾಡಿ. ನಾನು ಅಲ್ಲಿ ಕೆಲಸಕ್ಕೆ ಹೋಗ್ತೀನಿ. ಆವಾಗ ನನ್ನ ಮಗು ಚಿಕ್ಕ ಮಗನು, 1 ವರ್ಷ ಏನೋ ಹಾಲು ಕುಡಿಯೋ ಮಗು. ಮತ್ತು ನಾನು ಕೆಲಸಕ್ಕೆ ಹೋಗ್ತೀನಿ. ಮತ್ತು ಅವ್ರಿಗೆಲ್ಲ 5:30 ಬಂದರೆ ನಾನು 3 ಗಂಟೆಗೆ ಮನೆಗೆ ಬರ್ತೀನಿ ಸರ್. ಮಗು ಇರೋದ್ರಿಂದ ಮ್ಯಾನೇಜರ್ ಹತ್ರ ಕೇಳ್ಕೊಂಡು ನಾನು 3 ಗಂಟೆಗೆ ಮನೆಗೆ ಬರ್ತೀನಿ. ಅದ್ರ ಬಿಟ್ಟರೆ ನಾನು ಈಚೆ ಎಲ್ಲಿ ಹೋಗಲ್ಲ ಸರ್, ಅಲ್ಲಿ ಅಷ್ಟೇ ಮ್ಯಾನೇಜರು ನಮಗೆ ಎಷ್ಟೋ ವ್ಯವಸ್ಥೆ ಮಾಡಿ ಕೊಟ್ಟಿದ್ದರು. ಅಲ್ಲ, ನಾನು ಕೇಳೋದು ಆ ರೀತಿ ಏನಾದರೂ ಆಗಿತ್ತು ಅಂತೇಳಿ ತಮಗೆ ನಂಬಿಕೆ ಇದೆಯಾ? ನಂಬ್ತೀರಾ ಅಥವಾ ಹಂಗಾಗಿದೆ ಅಂತೇಳಿ ತಾವು ಹೇಳ್ತೀರಾ? ಅಲ್ಲ, ನಿಮ್ಗೆ ಗೊತ್ತಾಯ್ತು ನನಗೆ, ಅಂಥ ಪುಣ್ಯಕ್ಷೇತ್ರದಲ್ಲಿ ಆ ರೀತಿ ಕೊಲೆಗಳು, ಆ ರೀತಿ ಅತ್ಯಾಚಾರ, ಆ ರೀತಿ ಎಲ್ಲ ಹೂತಾಕಿದ್ದು ನದಿ ತಟದಲ್ಲಿ ಆ ರೀತಿ ಆಗಿದೆ ಅನ್ನೋದನ್ನು ತಾವು ನಂಬ್ತೀರಾ ಅಂತ ಕೇಳ್ತಿದ್ದೀನಿ. ಇಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ನಾನು ಅಷ್ಟು ಅಲ್ಲಿ ಒಂದು 7 ವರ್ಷ ಇರಬೇಕು ಅಂತ ಕಾಣಿಸ್ತದೆ ಸರ್. 7 ವರ್ಷ ಅಂತ ಹೇಳಿದ್ರೆ ಸಹಜವಾಗಿ ನೀವು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ, ಪೌರ ಕಾರ್ಮಿಕರ ಕೆಲಸ ಮಾಡ್ತಿರೋದ್ರಿಂದ ನಿಮ್ಗೊಂದು ವಿಚಾರ ಗೊತ್ತಿರುತ್ತೆ, ಇಲ್ಲಿ ಹಿಂಗೆ ನಾನೀಗ ಯಾವ್ದಾದ್ರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಆ ಸಂಸ್ಥೆ ಆಗು ಹೋಗು ಆಳತೆಲ್ಲ ಗೊತ್ತಿರುತ್ತೆ. ತಾವು ಅಲ್ಲೇ ಇದ್ರಿ, ಅಲ್ಲೇ ಸಂಸಾರ ಆಯಿತು, ತಮ್ಮ ಗಂಡ ಅಲ್ಲೇ ಇದ್ರು, ತಾವು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ. ಪಕ್ಕದ ಮನೇಲಿ ಇವಾಗ ಒಬ್ಬರು ಚಾನಲಲ್ಲಿ ಬರ್ತಾರಲ್ಲ ಸರ್, ರಾಜು ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ, ಅವರು ಹಿಡಿತಿ ನಮ್ಮ ಪಕ್ಕದ ಮನೆಯವ್ರ. ಮತ್ತು ಅವರು ನಾನು ಕೆಲಸಕ್ಕೆ ಹೋಗುವಾಗ ಎಲ್ಲಿ ಯಾರನ್ನೂ ಕಾಣಿಸ್ಲಿಲ್ಲ ಅಂತ ಹೇಳುವಾಗ ಅಲ್ಲಿ ಯಾರೋ ಸತ್ತೋಗ್ಬಿಟ್ರು ಅಂತಕ್ಕ, ಸತ್ತೋಗಿದ್ದಾರಂತ ಹೋಗಿದ್ದಾರೆ ಹಾಗಂತ ಹೇಳ್ತಾ ಇದ್ರು. ಅಷ್ಟೇ, ನಮಗೆ ಅದು ಹೆಂಗಾಯ್ತು ಏನೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಾನೇ ಹೆಣ ಎಲ್ಲ ಸಿಗ್ತಾ ಇತ್ತಾ? ಅದು ಗೊತ್ತಿಲ್ಲ ಸರ್. ಓಕೆ. ಮತ್ತು ಹೇಗೆ ಅಲ್ಲಿನ ಆಡಳಿತ ಮಂಡಳಿ, ಅಲ್ಲಿನ ಬೇರೆ ಕೆಲಸಗಾರಲ್ಲ ಹೇಗಮ್ಮ? ಅಲ್ಲಿ ಬೇರೆ ಕೆಲಸಗಾರಂದರೆ ನಾವು ತನ್ನಾಸಿ ಅವರು, ರತ್ನ ಅವರು, ಮತ್ತು ಸುಬ್ರಹ್ಮಣ್ಯ, ಇಷ್ಟು ಜನ. ಅಲ್ಲಿ ಒಂದು ಆ ಕಡೆ 2 ಮನೆ, ಈ ಕಡೆ 3 ಮನೆ, 5 ಮನೆ ಅಲ್ಲಿ ಇದ್ದವು. ಅಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ನಿಮ್ಮ ಪರಿವಾರದವರಂತೆ, ಹೌದಾ? ಧರ್ಮಸ್ಥಳದಲ್ಲಿ ನೀವು ಇದ್ರಲ್ಲ, ಆ ಮನೆ ಸುತ್ತಮುತ್ತ ಇದ್ದವರೆಲ್ಲ ನಿಮ್ಮ ರಿಲೇಷನ್ಸು, ನಿಮ್ಮ ಕೂಡೋಟು? ಅದೇ ಸರ್, ತನ್ನಾಸಿ, ಅಣ್ಣ, ರತ್ನ ಅಕ್ಕ. ರತ್ನ ಅಂದರೆ ಯಾರು? ಅವರು ಅಕ್ಕ. ಅವ್ರ ಅಕ್ಕನ? ಅವರೆಲ್ಲ ಎಲ್ಲಿದ್ದಾರೆ ಈಗ? ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಸುಳ್ಳು ಹೇಳ್ಬೇಡಿ. ಇಲ್ಲ, ನಿಜ ಸರ್. ಅವ್ರ ಅಣ್ಣನ ಮನೇಲಿ ಏನಾದರೂ ಇರಬೇಕು. ಎಲ್ಲಿ ಅವ್ರ ಕ್ಯಾಮ್ರಾದ ಮುಂದೆ ಕಣ್ಣೀರು ಹಾಕಿದ್ದು ಮಾತ್ರವಲ್ಲ, ತನ್ನ ಗಂಡ ಚಿನ್ನಯ್ಯ ಬಹಳ ಒಳ್ಳೆಯವರು ಅಂತ ಹೇಳಿ ಕೂಡ 2ನೇ ಪತ್ನಿ ಮಾತನಾಡ್ತಿದ್ದಾಳೆ. ಆತನಿಗೆ ಯಾರೋ ತಲೆ ಕೆಡಿಸಿದ್ದಾರೆ, ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಆಗಿರೋದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಆತ ಯಾವತ್ತೂ ನನ್ನ ಜೊತೆಯಲ್ಲಿ ಈ ಬಗ್ಗೆ ಮಾತನಾಡೇ ಇಲ್ಲ ಅಂತ ಹೇಳಿ ಚಿನ್ನಯ್ಯನ 2ನೇ ಪತ್ನಿ ಮಾತನಾಡಿದ್ದಾಳೆ. ಒಂದಿನ ಮಾತ್ರ ಒಂದು ಹೆಣ ಸಿಕ್ಕ ಬಗ್ಗೆ ಮಾತನಾಡಿದ್ರು. ನಾನು ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೇನೆ, ಯಾವತ್ತೂ ಇಂಥ ಘಟನೆಗಳನ್ನ ನಾನು ನೋಡಿಲ್ಲ, ವೀರೇಂದ್ರ ಹೆಗಡೆಯವರ ಬಗ್ಗೆ ಅಪಪ್ರಚಾರ ಮಾಡೋದು ಸರಿಯಲ್ಲ ಅಂತ ಖುದ್ದು ಈ ಚಿನ್ನಯ್ಯನ ಪತ್ನಿ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿ ಮಾತನಾಡಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರು ತಮಗೆ ಗೊತ್ತಾ? ಗೊತ್ತು ಸರ್, ನಮ್ಗೆ ಗೊತ್ತು. ಧರ್ಮಸ್ಥಳ ದೇವಸ್ಥಾನ ಎಲ್ಲ ಗೊತ್ತು ಸರ್, ಗೊತ್ತು. ಎಷ್ಟು ಸಲ ಹೋಗಿದ್ರಿ ದೇವಸ್ಥಾನಕ್ಕೆ? ನಾವು ಹೋಗ್ತೀವಿ ಸರ್, ಅದೇ ನೆಂಟರು ಯಾರಾದರೂ ಬಂದರೆ ಕರ್ಕೊಂಡು ವಾರಕ್ಕೊಂದು ಸರಿ ನೆಂಟರು ಬರ್ತಾ ಇರ್ತಾರೆ ಸರ್. ಒಂದೊಂದು ಬಸ್ ಹಿಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಮನೆಗೆ. ಮತ್ತು ಇವರೇ ಬಂದು ನೋಡ್ತಾರೆ ಸರ್, ನಮ್ಮ ಯಜಮಾನ್ರನ್ನೇ ನೋಡ್ತಾರೆ. ಅವರು ಮ್ಯಾನೇಜರ್ಗೆ ಅವ್ರಿಗೆಲ್ಲ ಪರಿಚಯ ಇರ್ತದೆ. ಮತ್ತು ಅವ್ರ ಹತ್ರ ಹೋಗಿ ನಮ್ಮ ನೆಂಟ್ರಿ ಅಂತಂದರೆ ಅವರೊಂದು ಲೆಟ್ರ್ ಸೀಟ್ ಕೊಡ್ತಾರೆ. ಮತ್ತು ಅವ್ರು ಕರ್ಕೊಂಡು ನರ್ಸರಿಗೆ ಇನ್ನೊಂದು ದಾರಿ ಆಯ್ತದೆ, ಅದರಲ್ಲೇ ಕರ್ಕೊಂಡು ಹೋಗ್ತಾರೆ. ಮತ್ತು ಧರ್ಮಸ್ಥಳದಲ್ಲಿ ಆ ರೀತಿ ಎಲ್ಲ ಕೊಲೆ ಆಗಿದೆ ಅನ್ನೋದು ಆರೋಪ ಇದೆಯಲ್ಲ, ಅದನ್ನು ತಾವು ನಂಬ್ತೀರಾ? ಯಾಕಂತ ಹೇಳಿದ್ರೆ ತಾವು ಅಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, ತಾವು ತಮ್ಮ ಯಜಮಾನ್ರ ಜೊತೆಗಲ್ಲಿ ಆ ದೇವಸ್ಥಾನ ಸೇವೆ ಮಾಡಿದ್ರಿ. ಈ ರೀತಿ ಕೊಲೆ ಆಗಿದೆ, ಅಲ್ಲಿ ಅತ್ಯಾಚಾರ ಆಗಿದೆ, ಅಲ್ಲಿ ಹೆಣ ಹೂತಿದ್ದಾರೆ ಅನ್ನೋದೆಲ್ಲ ಏನು ವಿಚಾರ ಇದೆಯಲ್ಲಮ್ಮ, ತಾವು ಅದನ್ನು ನಂಬ್ತೀರಿ? ಯಾಕಂತೇಳಿ ತಾವು ಅಲ್ಲೇ ಅವ್ರು ಆಗಿರೋದ್ರಿಂದ ಕೆಲಸ ಮಾಡಿ. ನಾನು ಅಲ್ಲಿ ಕೆಲಸಕ್ಕೆ ಹೋಗ್ತೀನಿ. ಆವಾಗ ನನ್ನ ಮಗು ಚಿಕ್ಕ ಮಗನು, 1 ವರ್ಷ ಏನೋ ಹಾಲು ಕುಡಿಯೋ ಮಗು. ಮತ್ತು ನಾನು ಕೆಲಸಕ್ಕೆ ಹೋಗ್ತೀನಿ. ಮತ್ತು ಅವ್ರಿಗೆಲ್ಲ 5:30 ಬಂದರೆ ನಾನು 3 ಗಂಟೆಗೆ ಮನೆಗೆ ಬರ್ತೀನಿ ಸರ್. ಮಗು ಇರೋದ್ರಿಂದ ಮ್ಯಾನೇಜರ್ ಹತ್ರ ಕೇಳ್ಕೊಂಡು ನಾನು 3 ಗಂಟೆಗೆ ಮನೆಗೆ ಬರ್ತೀನಿ. ಅದ್ರ ಬಿಟ್ಟರೆ ನಾನು ಈಚೆ ಎಲ್ಲಿ ಹೋಗಲ್ಲ ಸರ್, ಅಲ್ಲಿ
ಅಷ್ಟೇ ಮ್ಯಾನೇಜರ್ ನಮಗೆ ಎಷ್ಟೋ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು. ಅಲ್ಲ, ನಾನು ಕೇಳೋದು ಆ ರೀತಿ ಏನಾದರೂ ಆಗಿತ್ತು ಅಂತೇಳಿ ತಮಗೆ ನಂಬಿಕೆ ಇದೆಯಾ, ನಂಬ್ತೀರಾ ಅಥವಾ ಹಂಗಾಗಿದೆ ಅಂತೇಳಿ ತಾವು ಹೇಳ್ತೀರಾ? ಅಲ್ಲ, ನಿಮ್ಗೆ ಗೊತ್ತಾಯ್ತು ನನಗೆ, ಅಂಥ ಪುಣ್ಯಕ್ಷೇತ್ರದಲ್ಲಿ ಆ ರೀತಿ ಕೊಲೆಗಳು, ಆ ರೀತಿ ಅತ್ಯಾಚಾರ, ಆ ರೀತಿ ಎಲ್ಲ ಹೂತಾಕಿದ್ದು ನದಿ ತಟದಲ್ಲಿ ಆ ರೀತಿ ಆಗಿದೆ ಅನ್ನೋದನ್ನು ತಾವು ನಂಬ್ತೀರಾ ಅಂತ ಕೇಳ್ತಿದ್ದೀನಿ. ಇಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ನಾನು ಅಷ್ಟು ಅಲ್ಲಿ ಒಂದು 7 ವರ್ಷ ಇರಬೇಕು ಅಂತ ಕಾಣಿಸ್ತದೆ ಸರ್. 7 ವರ್ಷ ಅಂತ ಹೇಳಿದ್ರೆ ಸಹಜವಾಗಿ ನೀವು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ, ಪೌರ ಕಾರ್ಮಿಕರ ಕೆಲಸ ಮಾಡ್ತಿರೋದ್ರಿಂದ ನಿಮ್ಗೊಂದು ವಿಚಾರ ಗೊತ್ತಿರುತ್ತೆ, ಇಲ್ಲಿ ಹಿಂಗೆ ನಾನೀಗ ಯಾವ್ದಾದ್ರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಆ ಸಂಸ್ಥೆ ಆಗು ಹೋಗು ಆಳತೆಲ್ಲ ಗೊತ್ತಿರುತ್ತೆ. ತಾವು ಅಲ್ಲೇ ಇದ್ರಿ, ಅಲ್ಲೇ ಸಂಸಾರ ಆಯಿತು, ತಮ್ಮ ಗಂಡ ಅಲ್ಲೇ ಇದ್ರು, ತಾವು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ. ಪಕ್ಕದ ಮನೇಲಿ ಇವಾಗ ಒಬ್ಬರು ಚಾನಲಲ್ಲಿ ಬರ್ತಾರಲ್ಲ ಸರ್, ರಾಜು ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ, ಅವರು ಹೆಂಡತಿ ನಮ್ಮ ಪಕ್ಕದ ಮನೆಯವ್ರ. ಮತ್ತು ಅವರು ನಾನು ಕೆಲಸಕ್ಕೆ ಹೋಗುವಾಗ ಎಲ್ಲಿ ಯಾರನ್ನೂ ಕಾಣಿಸ್ನಿಲ್ಲ ಅಂತ ಹೇಳುವಾಗ ಅಲ್ಲಿ ಯಾರೋ ಸತ್ತೋಗ್ಬಿಟ್ರು ಅಂತಕ್ಕ, ಸತ್ತೋಗಿದ್ದಾರಂತ ಹೋಗಿದ್ದಾರೆ ಹಾಗಂತ ಹೇಳ್ತಾ ಇದ್ರು. ಅಷ್ಟೇ, ನಮಗೆ ಅದು ಹೆಂಗಾಯ್ತು ಏನು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಾನೇ ಹೆಣ ಎಲ್ಲ ಸಿಗ್ತಾ ಇತ್ತಾ? ಯಾವುದು ಗೊತ್ತಿಲ್ಲ ಸರ್. ಓಕೆ. ಮತ್ತು ಹೇಗೆ ಅಲ್ಲಿನ ಆಡಳಿತ ಮಂಡಳಿ, ಅಲ್ಲಿನ ಬೇರೆ ಕೆಲಸಗಾರಲ್ಲ ಹೇಗಮ್ಮ? ಅಲ್ಲಿ ಬೇರೆ ಕೆಲಸಗಾರಂದರೆ ನಾವು ತನ್ನಾಸಿ ಅವರು, ರತ್ನ ಅವರು ಮತ್ತು ಸುಬ್ರಹ್ಮಣ್ಯ, ಇಷ್ಟು ಜನ. ಅಲ್ಲಿ ಒಂದು ಆ ಕಡೆ 2 ಮನೆ, ಈ ಕಡೆ 3 ಮನೆ, 5 ಮನೆ ಅಲ್ಲಿ ಇದ್ದವು. ಅಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ನಿಮ್ಮ ಪರಿವಾರದವರಂತೆ, ಹೌದಾ? ಧರ್ಮಸ್ಥಳದಲ್ಲಿ ನೀವು ಇದ್ರಲ್ಲ, ಆ ಮನೆ ಸುತ್ತಮುತ್ತ ಇದ್ದವರೆಲ್ಲ ನಿಮ್ಮ ರಿಲೇಷನ್ಸು, ನಿಮ್ಮ ಕೂಡೋಟು? ಅದೇ ಸರ್, ತನ್ನಾಸಿ, ಅಣ್ಣ, ರತ್ನ ಅಕ್ಕ. ರತ್ನ ಅಂದ್ರೆ ಯಾರು? ಅವರು ಅಕ್ಕ. ಅವ್ರ ಅಕ್ಕನ? ಮತ್ತು ಅವರೆಲ್ಲ ಎಲ್ಲಿದ್ದಾರೆ ಈಗ? ಅವರು ಎಲ್ಲಿದ್ದಾರಂತ ಗೊತ್ತಿಲ್ಲ ಸರ್. ಸುಳ್ಳು ಹೇಳ್ಬೇಡಿ. ಇಲ್ಲ, ನಿಜ ಸರ್. ಅವ್ರ ಅಣ್ಣನ ಮನೇಲಿ ಏನಾದರೂ ಇರಬೇಕು. ಎಲ್ಲಿ ಅವ್ರ ಅಣ್ಣನ ಮನೆ? ಇದ್ದಾರೆ ಸರ್, ಅಲ್ಲಿ ಆ ಕಡೆ ಈ ಕಡೆ ಅಂತ ಪಕ್ಕದ ಊರಲ್ಲಿ ಇದ್ದಾರೆ ಸರ್.